ಪಂಚಧಾಮ್ ಯಾತ್ರಾ ಇದರಲ್ಲಿ ಫಸ್ಟ್ ಹರಿದ್ವಾರ 12 ಜ್ಯೋತಿರ್ಲಿಂಗಗಳನ್ನು ಒಟ್ಟಿಗೆ ದರ್ಶನ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಂಪ್ಲೀಟ್ ಡಿವೋಷನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಸಿಕ್ಕಾಪಟ್ಟೆ ಫೇವ್ರೇಟ್ ವಿಡಿಯೋ. ಈ ಟೆಂಪಲಿಗೆ ವಿಸಿಟ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಇವತ್ತು ಆ ಆಸೆ ನೆರವೇರಿದೆ. ಬನ್ನಿ ಹೋಗೋಣ, ಒಳಗೆ ಎಂಟ್ರಿ ಆಗೋದನ್ನೆಲ್ಲ ತೋರಿಸ್ತೀನಿ. ಇವತ್ತು ನಾನು ಬಂದಿರೋದು ಶಿವೋಹಂ ಟೆಂಪಲ್. ಇದು HAL ಮೇನ್ ರೋಡು ನಿಯರ್ ಕೆಂಫೋರ್ಟ್ ಮಾಲ್ ಹತ್ರ ಇದೆ. ಸೊ ನೀವು ಕೆಂಫೋರ್ಟ್ ಮಾಲ್ನ ಗುರ್ತಿಟ್ಕೊಂಡ್ರೆ ಆರಾಮಾಗಿ ದೊಡ್ಡ ಶಿವಲಿಂಗ ಇದೆ, ಅದೇ ಎಂಟ್ರಿ ಗೇಟು. ಸೊ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದ್ರ ಒಳಗಿಂದ ಫುಲ್ಲು ಗುಹೆ ಥರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅದ್ರ ಒಳಗಿಂದ ಹೋಗಬೇಕು. ನಾರ್ಮಲ್ ಡೇ ಟೈಮಲ್ಲಿ ಬಂದರೆ 250 to 300 ರುಪೀಸು ಚಾರ್ಜ್ ಮಾಡ್ತಾರೆ. ಸೊ ಬಟ್ ನಾನು ಹೋಗಿದ್ದು ಮಂಡೇ 10:30 ಮೇಲೆ ಫ್ರೀ ಎಂಟ್ರಿ ಇರುತ್ತೆ ಅಂತ ಹೇಳಿ. ಸೊ ಆ ಸ್ಲಾಟಿಗೆ ನಾನು ಹೋಗಿದ್ದು. ಎಕ್ಸ್ಪ್ಲೋರ್ ಮಾಡೋಣ, ಫ್ರೀ ಎಂಟ್ರಿದು ತೋರಿಸೋಣ ಅಂತ ಹೇಳಿ. ಎಂಟ್ರಿ ತುಂಬ ಚೆನ್ನಾಗಿತ್ತು. ತುಂಬ ಧ್ಯಾನಕ್ಕೆ ರಿಲೇಟೆಡ್ ಚಾರ್ಟ್ಸ್ ಎಲ್ಲ ಇತ್ತು, ಬುಕ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೀವು ಬೇಕು ಅಂತಂದರೆ ಬೈ ಮಾಡ್ಬೋದು. ಎಂಟ್ರಿ ಆಗಿದ ತಕ್ಷಣ ಶಿವಲಿಂಗಕ್ಕೆ ಅಭಿಷೇಕ ಇತ್ತು. ಸೊ ಅದನ್ನೆಲ್ಲ ಮುಗಿಸಿದ್ವಿ. ಹಾಗೇನೆ ನೆಕ್ಸ್ಟ್ 108 ರುದ್ರಾಕ್ಷಿಗಳನ್ನ ಕೊಡ್ತಾರೆ ಒಂದು ಬೌಲಲ್ಲಿ. ಸೊ ಇಲ್ಲಿ ಒಂದೇನೆ ಓಂ ನಮ ಶಿವಾಯ ಅಂತ ಹೇಳಿ ಜಪ ಮಾಡಿಕೊಂಡು ಒಂದೊಂದೇ ಬೌಲಿಗೆ ಒಂದೊಂದೇ ರುದ್ರಾಕ್ಷಿನ ಹಾಕೊಂಡು ಹೋಗಬೇಕು. ದೇವಸ್ಥಾನ ಯಾವುದೇ ಇರಲಿ, ನಮ್ಮ ಬಾಸ್ ಇದ್ದೇ ಇರ್ತಾರೆ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಗಣೇಶ. ಸುಮಾರು 25 to 30 ಅಡಿ ಇತ್ತು ಅನಿಸುತ್ತೆ ಸ್ಟ್ಯಾಚು. ತುಂಬ ಚೆನ್ನಾಗಿತ್ತು. ನಾನು ಯಾವತ್ತೂ ಅಷ್ಟು ದೊಡ್ಡ ಸ್ಟ್ಯಾಚು ನೋಡೇ ಇರಲಿಲ್ಲ. ಚೆನ್ನಾಗಿತ್ತು. ಸೊ ನಾವು ಆ್ಯಕ್ಚುಲಿ ಒಳಗೆ ಹೋಗ್ಬೇಕಾದ್ರೆ ಮೆಟ್ಲು ಹತ್ಕೊಂಡು ಅಲ್ಲಿಂದನೇ ಹೋಗ್ಬೇಕು. ನೆಕ್ಸ್ಟ್ ಬರೋದೇ ಪಂಚಧಾಮ್ ಯಾತ್ರಾ. ಇದರಲ್ಲಿ ಫಸ್ಟ್ ಹರಿದ್ವಾರ, ರಿಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್, ಲಾಸ್ಟಲ್ಲಿ ಅಮರ್ನಾಥ್. ಬನ್ನಿ ಒಂದೇ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ಹರಿದ್ವಾರ. ಸೊ ಎಲ್ಲರೂ ಹರಿದ್ವಾರದಲ್ಲಿರುವಂತಹ ಶಿವಲಿಂಗನ ಬೆಂಗಳೂರಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಅಲ್ಲಿಗೆ ಹೋಗಿ ತೋರಿಸೋಣ. ಸೊ ಎರಡನೇದಾಗಿ ಬರುವಂತಹದ್ದು ಬದ್ರಿನಾಥ. ಸೊ ಬದ್ರಿನಾಥನ ಶಿವಲಿಂಗವನ್ನು ಸಹ ದರ್ಶನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತಹದ್ದೇ ಕೇದಾರ್ನಾಥ. ಸೊ ತುಂಬ ಜನಕ್ಕೆ ಎಲ್ರಿಗೂ ಅಷ್ಟು ದೂರ ಹೋಗೋಕ್ಕಾಗಲ್ಲ ಹಿಮಾಲಯನ್ ರೇಂಜಸ್ಸಿಗೆಲ್ಲ. ಸೊ ಅವರು ಎಲ್ಲ ಇಲ್ಲಿಂದನೇ ದರ್ಶನ ಮಾಡ್ಕೋಬೋದು. ಸೊ ನಮ್ಮ ಬೆಂಗಳೂರಲ್ಲೇ ಸಿಗ್ತಾ ಇದೆ. ಸೊ ಇಲ್ಲೇ ದರ್ಶನ ಮಾಡ್ಕೋಬೋದು. ನೆಕ್ಸ್ಟ್ ಬರುವಂತಹದ್ದೇ ಅಮರನಾಥ. ಅಮರನಾಥ ಬಂದು ಹಿಮದ ಒಳಗಡೆ ಶಿವಲಿಂಗ ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿಗೆ ಪಂಚಧಾಮ್ ಯಾತ್ರಾ ಕಂಪ್ಲೀಟ್ ಆಗುತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ 12 ಜ್ಯೋತಿರ್ಲಿಂಗಗಳನ್ನು ಒಟ್ಟಿಗೆ ದರ್ಶನ ಮಾಡ್ಕೋಬೋದು. ಸೊ ಬನ್ನಿ ಒಂದೇ ನೋಡ್ಕೊಂಡು ಬರೋಣ. ಮೊದಲನೆಯದು ಮಹಾಕಾಳೇಶ್ವರ, ಮಧ್ಯಪ್ರದೇಶಲ್ಲಿದೆ. ನೆಕ್ಸ್ಟು ಕಾಶಿ ವಿಶ್ವನಾಥ, ಉತ್ತರ ಪ್ರದೇಶಲ್ಲಿದೆ. ಮಲ್ಲಿಕಾರ್ಜುನ, ಇದು ಆಂಧ್ರ ಪ್ರದೇಶಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಬರುವುದೇ ನಾಗೇಶ್ವರ, ಗುಜರಾತಲ್ಲಿದೆ. ನೆಕ್ಸ್ಟು ಸೋಮನಾಥ, ಗುಜರಾತಲ್ಲಿದೆ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಅವರು 12 ಜ್ಯೋತಿರ್ಲಿಂಗಗಳನ್ನ ಒಂದತ್ರನೇ 1 by 1 ಇಟ್ಟಿದ್ದಾರೆ. ಸೊ ನಾವು ಫಸ್ಟ್ ಲಿಂಗದ ಹತ್ರ ನಾವು ಏನು ಅಭಿಷೇಕದ ನೀರು ಹಾಕ್ತೀವಿ, ಆ ನೀರು ಎಲ್ಲ ಲಿಂಗಗಳನ್ನ ಸ್ಪರ್ಶ ಮಾಡಿಕೊಂಡು ಅದು ಕೊನೆಗೆ ಬಂದು ಸೇರುತ್ತೆ. ಈ ಜಾಗದ ವಿಶೇಷತೆ ಅದಾಗಿದೆ. ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮುಂದೆ ಬರುವಂತಹದ್ದೇ ಗ್ರೀಷ್ಣೇಶ್ವರ. ಇದು ಮಹಾರಾಷ್ಟ್ರದಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಒಂದು ಶಿವನ್ ಸ್ಟ್ಯಾಚು ಮಾಡಿದರೆ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಬರುವುದೇ ವಿದ್ಯಾನಾಥ, ಜಾರ್ಖಂಡಲ್ಲಿರೋದು. ನೆಕ್ಸ್ಟ್ ಭೀಮಶಂಕರ, ಮಹಾರಾಷ್ಟ್ರದಲ್ಲಿರುವಂತಹದ್ದು. ನೆಕ್ಸ್ಟ್ ಬರುವುದೇ ತ್ರಿಯಂಬಕೇಶ್ವರ, ಇದು ಮಹಾರಾಷ್ಟ್ರದಲ್ಲಿ ಸಿಚುಯೇಟ್. ನೆಕ್ಸ್ಟ್ ಇರುವಂತಹದ್ದೇ ಕೇದಾರ್ನಾಥ. ಇದು ಹಿಮಾಲಯ ಪರ್ವತದ ಹತ್ತಿರ ಇದೆ. ಯಾವಾಗಲೂ ಹಿಮದಿಂದ ಕೂಡಿರುತ್ತೆ. ನಾವು ಮೊದಲು ಮಹಾಶಿವನನ್ನು ನೋಡೋಕ್ಕೂ ಮುಂಚೆ ತಾಯಿ ಪಾರ್ವತಿಯ ಆಶೀರ್ವಾದ ಇರಬೇಕಂತೆ. ಆ ತಾಯಿ ಆಜ್ಞೆ ಕೊಟ್ಟರೆ ಮಾತ್ರ ನಾವು ಮಹಾಶಿವನನ್ನು ಭೇಟಿಯಾಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಬನ್ನಿ ಆ ತಾಯಿ ಆಶೀರ್ವಾದನ ತಗೊಂಡು ಮುಂದೆ ಹೋಗೋಣ. ಹಾಗೆಯೇ ಮಹಾದೇವನ ವಾಹನವಾದಂತಹ ಪರಮ ಭಕ್ತನಾದಂತಹ ನಂದಿಯ ವಿಗ್ರಹವನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಪರಮೇಶ್ವರನ ಮಗನಾದ ವಿಘ್ನೇಶ್ವರನ ಮೂರ್ತಿಯು ಸಹ ಇಲ್ಲಿದೆ. ಕೊನೆಗೆ ನಮಗೆ ಪರಮೇಶ್ವರನ ದರ್ಶನವನ್ನು ಪಡೆಯುವಂತಹ ಟೈಮ್ ಬಂದೇ ಬಿಡ್ತು. ಯೋಗಿ पल पल डरता मैं चाहता मेरे चित्त
ಹಾಗೆಯೇ ನಾನು ಹೋಗಿದ್ದಿನ ಲೈವ್ ಮ್ಯೂಸಿಕ್ ಕಾನ್ಸರ್ಟ್ನ ಆರ್ಗನೈಸ್ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನಗ ಅವಕಾಶ ಸಿಕ್ತು ಅಂತ ಹೇಳಿ. ಈ 65 ಅಡಿ ಎತ್ತರ ಇರುವಂತಹ ಶಿವನ ಸ್ಟ್ಯಾಚ್ಯೂನ ನೋಡಿ ನಾನಂತೂ ಕಣ್ ತುಂಬಿಕೊಂಡೆ. ಸೊ ನೀವು ಕಣ್ ತುಂಬ್ಕೋಬೇಕು ಅಂತ ಅಂದರೆ HAL ಮೇನ್ ರೋಡ್ ನಿಯರ್ ಕೆಂಫೋರ್ಟ್ ಮಾಲ್ಗೆ ಬನ್ನಿ. ಇದು ಮೆಜೆಸ್ಟಿಕ್, ಮಾರ್ತಳ್ಳಿ, ITPL, ವೈಟ್ ಫೀಲ್ಡ್ಗಳೆಲ್ಲ ತುಂಬ ಹತ್ರ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಒಳ್ಳೆ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ. ಮುಕ್ತಿ ಹೇಗೆ ದೊರೆಯುತ್ತೆ ಅಂತ ಹೇಳಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ನ ಹಾಕಿದ್ದಾರೆ. 12 ಸ್ಟೆಪ್ಗಳೇನೋ ಇದೆ ಅಂತ ಹೇಳಿ. ಸೊ ಎಲ್ಲ ಚಾಟ್ಸ್ಗಳನ್ನೂ ಇಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಓದ್ಕೊಳ್ಳಿ, ಹಾಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. Thank you for watching. Subscribe and like for more.